ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ನಿನ್ನ ಜೊತೆ ನನ್ನ ಕತೆ ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ, ನಮ್ಮನ್ನು ಸೇರಬಾರ್ದು ಅಂತ ಹೇಳಿ ಬೆಂಕಿ ಹಚ್ಚಿ ಅವನಿಗೆ ಕೊಲೆ ಮಾಡೋ ಪ್ರಯತ್ನ ಮಾಡಿದ್ರು. ಅದೇ ರೀತಿ ಮನಸ್ವಿನೇ ಮತ್ತು ಶಾರದತ್ತೇನು ಕಾಣದೇ ಇರ್ತಾರೆ ಅಂತ ಹೇಳಿದ್ರೆ ಏನು ಗ್ಯಾರಂಟಿ? ಒಂದು ವಿಚಾರ ಮೈಂಡಲ್ಲಿ ಇಟ್ಕೊಳ್ಳಿ. ಈಗ ನಾನು ಶ್ರವಣ್ ಮಾವ ಎಲ್ಲರೂ ಶಾರದತ್ತೇನ ಮನಸ್ವಿನಿ ಹೇಗೆ ಹುಡುಕ್ತಾ ಇದ್ದೀವೋ ಅವರಿಬ್ಬರು ನಮ್ಮ ಮನೆ ಸೇರಬೇಕು ಅಂತ ಪ್ರಯತ್ನ ಪಡ್ತಿರಬಹುದಲ್ವಾ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇದ್ದರೆ, ಜಸ್ಟ್ ಇಮ್ಯಾಜಿನ್, ನೀವು ಅದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಇದನ್ನು ಪ್ರೈವೇಟಾಗೇ ಇಡೋಣ, ಪಬ್ಲಿಕ್ ಮಾಡೋದು ಬೇಡ, ಆಗಲೇ ಶಾರದತ್ತೆಗೂ ಮನಸ್ವಿನಿಗೂ ಒಂದು ಸೇಫ್ ಆಗಿರುತ್ತೆ ಅಂತ ಹೇಳಿ ಈ ಕಡೆ ಅಜಿತ್ ಅವರು ಹೇಳ್ತಾ ಇರ್ತಾರೆ. ಕರೆಕ್ಟ್ ಅಜಿತ್ ಹೇಳ್ತಾ ಇರೋದು. ನಚ್ಚಿ ಈ ವಿಷಯನ ಯಾರಿಗೂ ಕೂಡ ಪಬ್ಲಿಕ್ ಮಾಡೋದು ಬೇಡ ಅಂತ ಹೇಳಿ ಈ ಕಡೆ ಶ್ರವಣವರು ಕೂಡ ಹೇಳ್ತಾರೆ. ನೋಡಿ, ಅದಕ್ಕೆ ನಿಮ್ಮ ಸಿಡುಕ್ಮೂತಿ ಸಿದ್ದಪ್ಪ ಮತ್ತು ನನ್ನ ಮಾವ ಇಬ್ಬರು ಸೇರಿ ಯಾವ ರೀತಿ ಟ್ಯಾಲೆಂಟ್ನ ತುಳಿತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಸರ್, ಒಂದು ದೊಡ್ಡ ಪ್ರಾಬ್ಲಮ್ ಆಗಿಬಿಟ್ಟಿದೆ ಸರ್. ಏನದು ಅಂತ ಹೇಳಿ ಈ ಕಡೆ ಅಜಿತ್ ಅವ್ರು ಕೇಳ್ತಾ ಇದ್ದರೆ, ಅದೇ ನಿಮ್ಮ ಮನೆ ಡಾನ್ ಅಶ್ವಿನಿ ಇದ್ರಲ್ಲ ಸರ್, ಅವರು ಲಾಕಪ್ಪಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ ಸರ್ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಶ್ವಿನಿ ತಪ್ಪಿಸ್ಕೊಂಡ್ಬಿಟ್ಲಾ ಅಂತ ಹೇಳಿ ಅಜಿತ್ ಅವರು ಕೋಪದಲ್ಲಿ ಮಾತಾಡ್ತಿರ್ತಾರೆ. ಹೇಗೆ ತಪ್ಪಿಸ್ಕೊಂಡ್ಲು? ನೀವೇನು ಮಾಡ್ತಿದ್ರಿ ಇವತ್ತು? ನಮ್ಮ ಲೇಡಿ ಪಿ ಸಿ ಅವರಿಗೆ ಊಟ ಕೊಡೋಕ್ಕೆ ಅಂತ ಹೋದಾಗ ಸರ್ ಹೊರಗಡೆ ಬಂದು ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೇಳಿ ನಮ್ಮ ಲೇಡಿ ಪಿ ಸಿನ ತಳ್ಳಿ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನೋಡ್ರಿ ಸರ, ಹೋಗಿ ಎಲ್ಲಾದರೂ ಇಲ್ಲ, ಇದು ಕೆಲಸ ಮಾಡೋ ಹುಟ್ಟು ನೀವು ಅಂತ ಹೇಳಿ ಈ ಕಡೆ ಬೈತಾ ಇರ್ತಾರೆ ಅಜಿತ್ ಅವರು. ಈಗ ಸರಿ, ಒಬ್ಬ ಕ್ರಿಮಿನಲ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಸೆಲ್ಲಲ್ಲಿ ನಿಮಗೆ ಗೊತ್ತಿಲ್ಲ ಸರ್. ಇವತ್ತು ಕ್ಲಾಸ್ ಮಾಡಿಸಿ ಎಲ್ರೂ ಕೂಡ ಚೆಕ್ ಮಾಡೋದಕ್ಕೆ ಹೇಳ್ರಿ. ಈ ವಿಷಯನ ಎಲ್ಲ ಕಡೆನೂ ಫಾರ್ವರ್ಡ್ ಮಾಡಿ, ಹಾಗೆ ನಮ್ಮ ಇನ್ಫಾರ್ಮೇಷನ್ನ ಆದಷ್ಟು ಬೇಗ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಫಾರ್ವರ್ಡ್ ಮಾಡಿ. ಅಂದ್ರೂ ಹುಡುಕಿ ಅವಳನ್ನು ಸ್ಟೇಷನ್ ಒಳಗಡೆ ಬರಬೇಕು, ಅವಳನ್ನ ಕರ್ಕೊಂಬರ್ಬೇಕು. ನೀವು ಅರ್ಥ ಆಗ್ತಿದೆಯಾ? ಆ್ಯಂಡ್ ಇನ್ನೊಂದು, ನಮ್ಮ ಸ್ಟೇಷನ್ 2 ಕಿಲೋಮೀಟರ್ ರೇಡಿಯಸಲ್ಲಿ ಇವಾಗಲೇ ಸರ್ಚ್ ಮಾಡಿ. ನೀವು ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಏನಾದರೂ ಸಿಕ್ತು ಅಂತ ಹೇಳಿದ್ರೆ ಈಗಲೇ ನನಗೆ ಇನ್ಫಾರ್ಮೇಷನ್ ಕೊಡಿ. ಆಯ್ತು ರೀ ಸರ ಅಂತ ಹೇಳಿ ಈ ಕಡೆ ಸದಾನಂದ್ ಅವ್ರು ಹೇಳ್ತಾ ಇರ್ತಾರೆ. ಓಕೆ, ಇಂಥ ಒಬ್ಬ ಕ್ರಿಮಿನಲ್ ಮಗಳು ಅಂತ ಹೇಳಿ ಹೇಳ್ಕೊಂಡು ಇಷ್ಟು ದಿನ ಮನೇಲಿ ಇದ್ಲಲ್ಲ, ಅವಳು ನನ್ನ ಮಗಳೇ ಅಲ್ಲ ಅಂತ ಹೇಳಿ ಶ್ರವಣ್ಗೆ ಇನ್ನೂ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಎಲ್ಲರೂ ಕೂಡ ಆಶ್ಚರ್ಯದಲ್ಲಿರ್ತಾರೆ. ಅಟ್ಲೀಸ್ಟ್ ಅವಳಿಂದಾದರೂ ನನ್ನ ಶಾರದಾ ಮನಸ್ವಿನಿ ವಿಷಯ ಗೊತ್ತಾಗುತ್ತೇನೋ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ. ಈಗ ನೋಡಿದ್ರೆ ಸ್ಟೇಷನಿಂದ ಎಸ್ಕೇಪ್ ಆಗಿಬಿಟ್ಟಿದ್ದಾಳಲ್ಲ ಅಂತ ಹೇಳಿ ಹೇಗಾದರೂ ಮಾಡಿ ಅವಳನ್ನ ಹಿಡಿದಾಕಬೇಕು ಅಂತ ಹೇಳಿ ಈ ಕಡೆ ಶ್ರವಣ್ ಅವರು ಹುಡುಕ್ತಾ ಇರ್ತಾರೆ. ಆದರೆ ನನ್ನ ಮನೆ ವಿಷಯ, ನನ್ನ ಹೆಂಡತಿ ಮಗ ಸಂಬಂಧಪಟ್ಟಿದ್ದು ಎಲ್ಲನೂ ಕೂಡ ಅವಳಿಗೆ ಗೊತ್ತಿದೆ ಅಂತಂದರೆ ನಾನು ಒಂದು ಕೆಲಸ ಮಾಡ್ತೀನಿ, ಅದ್ರ ಜೊತೆ ನಾನು ಸ್ಟೇಷನ್ಗೆ ಹೋಗಿ ಬರ್ತೀನಿ ಅಂತ ಹೇಳಿ ಶ್ರವಣ್ ಅವರು ಹೋಗ್ತಾ ಇರ್ತಾರೆ. ಬಾವ, ನೀವು ಬರೋದು ಬೇಡ, ಐ ಆಮ್ ಕಮ್ಮಿಂಗ್ ವಿತ್ ಯು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆದರೆ ದೊಡ್ಡ ಸಾಹೇಬ್ರೆ, ನಾನು ಬರ್ತೀನಿ ಅಂತ ಹೇಳಿ ಈ ಕಡೆ ಭೂಮಿನೂ ಕೂಡ ಹೇಳ್ತಾಳೆ. ಸರಿ, ಅವನ್ನ ಎಲ್ಲರೂ ಕೂಡ ಹೋಗಿ ಹುಡ್ಕೋಣ, ಆಚೆ ಹೋಗೋಣ ಅಂತ ಹೇಳಿ. ಅಲ್ಲ, ನಾನು ಈ ಅಶ್ವಿನಿಗೆ ಬೇಲ್ ಕೊಡಿಸ್ಬೇಕು ಅಂತಿದ್ದೀನಿ. ಈ ದಡ್ಡ ಯಾಕೆ ಈ ರೀತಿ ಈ ದಡ್ಡಿ ಯಾಕೆ ಎಸ್ಕೇಪ್ ಆಗಿಬಿಟ್ಲು? ಈ ಎಸ್ಕೇಪ್ ಆಗಿಬಿಟ್ಟು ಇನ್ನೂ ಕಾಂಪ್ಲಿಕೇಟ್ ಮಾಡ್ತಿದ್ದಾಳಲ್ಲ. ನಾನು ಇವ್ರ ಜೊತೆ ಹೋಗಿ ಪ್ರಾಬ್ಲಮ್ನ ಸುತ್ತಕೊಳ್ದೆ ಇರೋ ಥರ ನೋಡ್ಕೋಬೇಕು. ಅಮ್ಮ, ಮೊದಲು ನಮ್ಮ ಹುಡುಗರಿಗೆ ಕಾಲ್ ಮಾಡಿ ಗಾಡಿ ತರಿಸ್ಕೋಬೇಕು ಅಂತ ಹೇಳಿ ಈ ಕಡೆ ಅಶ್ವಿನಿ ಅವ್ರು ಹೇಳ್ತಾ ಇದ್ದರೆ, ಆದರೆ ನನ್ನ ಕೈಲಿ ಫೋನೇ ಇಲ್ವಲ್ಲ ಅಂತ ಹೇಳಿ ಈ ಕಡೆ ಅಶ್ವಿನಿ ಅವ್ರು ಹೇಳ್ತಾ ಇರ್ತಾರೆ. ಅಣ್ಣ, ಒಂದು ನಿಮಿಷ ಫೋನ್ ಕೊಡ್ತೀರಾ ಅಂತ ಹೇಳಿ ಅಶ್ವಿನಿ ಅವರು ಫೋನ್ನ ತೊಗೊಳೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ನನಗೆ ನನ್ನ ಫೋನ್ ಕೊಡ್ತೀರಾ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ, ನನ್ನ ಫೋನ್ ಕಳೆದೋಗಿದೆ, ಇದನ್ನು ನನ್ನ ಅಪ್ಪನಿಗೆ ತಿಳಿಸ್ಬೇಕಿತ್ತು, ಅದಕ್ಕೆ ನೀವು ನಿಮ್ಮ ಫೋನ್ ಕೊಡ್ತೀರಾ ಪ್ಲೀಸ್, ಒಂದೇ ಒಂದು ಫೋನ್ ಮಾಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ತಗೊಳ್ಳಿ ಅಂತ ಹೇಳಿ ಫೋನ್ನ ಕೊಡ್ತಾರೆ. ಅಶ್ವಿನಿ ನೋಡ್ತಿದ್ದಂಗೆ ಆಯಿತು, ಅಲ್ಲಿ ಅವಳು ಹಾಕ್ಕೊಂಡಿದ್ಲಲ್ಲ ಬಟ್ಟೆ, ಸೇಮ್ ಟು ಸೇಮ್ ನನ್ನ ಪ್ರಕಾರ ಅಶ್ವಿನಿನೇ ಇರಬೇಕು ಅದು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಂತ ಹೇಳಿ ಇಲ್ಲೆಲ್ಲರೂ ಕೂಡ ಹುಡುಕ್ತಾ ಇರಬೇಕಾದ್ರೆ, ನೀವು ಬನ್ನಿ ಬಾವ ನೋಡೋಣ ಅಂತ ಹೇಳಿ ಕರ್ಕೊಂಡು ಬರ್ತಾ ಇರ್ತಾರೆ ದೇವ್ಯಾನಿ ಅವರು. ಹಾಗೆ ನಿಂತ್ಕೋ ಅಂತ ಹೇಳಿ ಈ ಕಡೆ ನಿಂತ್ಕೊತಾ ಇರ್ತಾರೆ. ಈಗಷ್ಟೇ ಅಶ್ವಿನಿನ ನೋಡಿದೆ ನಾನು ಅಂತ ಹೇಳಿ ದೇವ್ಯಾನಿ ಅವರು ನೋಡ್ತಾ ಇದ್ದೆ,
ಬೇಗ ಬಂದ್ಬಿಡಿ. ನೀವು ಆ ಲೈವ್ ಲೊಕೇಶನ್ನ ಕಳಿಸ್ತೀನಿ, ಇಮಿಡಿಯೇಟಾಗಿ ಕಳಿಸಿ, ನಾನು ಅಲ್ಲಿಗೆ ಬರ್ತೀನಿ. ಹಾಗೆ ಅವಳನ್ನು ನೀವು ಫಾಲೋ ಮಾಡ್ತಾಯಿರಿ. ಯಾವುದೇ ಕಾರಣಕ್ಕೂ ಅವಳು ಇವತ್ತು ಮಿಸ್ ಆಗಬಾರ್ದು, ಅವಳನ್ನು ಹಿಡಿಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಬಾ, ಒಳಗಡೆ ಮಾತಾಡಬೇಕು ಅಂತ ಹೇಳಿ ಕೆಳಗಡೆ ಬಾ. ಈ ಕೇಸ್ ಅಲ್ವಾ ಬಾಳೆ? ಇಲ್ಲಪ್ಪ, ನಾನು ಕೆಳಗೆ ಬಂದರೆ ಈ ಅಜಿತ್ ನನ್ನನ್ನು ಜೀವಂತವಾಗಿ ಇರೋಕೆ ಬಿಡಲ್ಲ ಅಂತ ಹೇಳಿ ಅಶ್ವಿನಿ ಅವರು ಮೇಲಿಂದನೇ ಹೇಳ್ತಾ ಇರ್ತಾರೆ. ಆದರೆ ಈ ಕಡೆ ನೀನಲ್ಲೇ ಇದ್ದರೂ ಕೂಡ ಜೀವಂತ ಬಿಡ್ತೀನಿ ಅಂತ ಹೆಂಗೆ ಅಂದ್ಕೊಂಡೆ ನೀನು ಅಂತ ಹೇಳಿ ಅಜಿತ್ ಅವರು ಹೇಳ್ತಾ ಇದ್ದರೆ, ಈ ಕಡೆ ಅಶ್ವಿನಿ ಅವರು ಮೇಲಿಂದ ಅಜಿತ್ ಅಲ್ಲೇ ನಿಂತ್ಕೋ, ಮುಂದೆ ಬಂದರೆ ನಾನು ಹಾರಿಬಿಡ್ತೀನಿ, ನೀನೇನಾದರೂ ಮೇಲೆ ಬಂದರೆ ನಾನಂತೂ ಈಗಲೇ ಅಲ್ಲಿಂದ ಹಾರಿ ಪ್ರಾಣ ಬಿಟ್ಬಿಡ್ತೀನಿ ಅಂತ ಹೇಳಿ ಅಶ್ವಿನಿ ಅವರು ಹೇಳ್ತಾ ಇರ್ತಾರೆ. ಹಾಗೆ ತಪ್ಪು ಮಾಡ್ತಾ ಇದೆಯಾ ನೀನು, ತಪ್ಪು ಮೇಲೆ ತಪ್ಪು ಮಾಡ್ತಿದ್ಯಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನಮ್ಮ ಮನೆಗೆ ಮನಸ್ವಿನಿ ಅಂತ ಹೇಳ್ಕೊಂಡು ಬಂದು ನಮ್ಮೆಲ್ಲ ಭಾವನೆಗಳ ಜೊತೆ ಆಟ ಆಡ್ತಿದ್ಯಾ, ಅದೇ ಮೊದಲನೇ ತಪ್ಪು ನೀನು ಅಂತ ಹೇಳಿ ಬೈತಾ ಇರ್ತಾರೆ. ಹಾಗೆ ನೀನು ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡಿದ್ದು ಇನ್ನೂ ಒಂದು ದೊಡ್ಡ ತಪ್ಪು, ಇನ್ನು ದೊಡ್ಡ ತಪ್ಪು ಮಾಡಿದ್ದೆ ನೀನೇ ಕೆಳಗಡೆ ಇಳಿದು ಬಂದರೆ ಸರಿ, ಒಳ್ಳೆಯದು. ಇಲ್ಲ ಅಂದರೆ ನಾನೇ ಬಂದು ನಿನ್ನನ್ನು ಕೆಳಗೆ ಕರ್ಕೊಂಬರ್ಬೇಕಾಗುತ್ತೆ. ನಮ್ಮನ್ನು ಯಾರು ಏನು ಬೇಕಾದರೂ ಅಂದ್ಕೊಳ್ಳಿ, ಆದರೆ ನೀವು ಮಾತ್ರ ನನ್ನ ಮೇಲೆ ನಂಬಿಕೆ ಕಳ್ಕೊಬೇಡಿ ಅಪ್ಪ ಅಂತ ಹೇಳಿ ಈ ಕಡೆ ಅಶ್ವಿನಿ ಅವರು ಹೇಳ್ತಾ ಇರ್ತಾರೆ. ಆದರೆ ನೀನೇ ನಮ್ಮ ಮನಸ್ವಿನಿ ಅಂತ ಹೇಳೋದಕ್ಕೆ ನನ್ನ ಮನಸ್ಸು ಒಪ್ಕೋತಾ ಇಲ್ಲ ಅಂತ ಹೇಳಿ ಈ ಕಡೆ ಶ್ರವಣ್ ಅವ್ರು ಹೇಳ್ತಾ ಇರ್ತಾರೆ. ಮಾವ ಅವ್ರ ಮಾತಿಗೆ ಹೇಗೆ ಈಗ ಆಡಬೇಡಿ ಮಾವ, ನೀವು ಮಾತಾಡಬೇಡಿ ನೀವು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಕಮ್ಮಿ ಟೈಮಲ್ಲಿ ಮೈಂಡ್ ಗೇಮ್ಸ್ ಆಡ್ತಾರೆ ಅಂತ ಹೇಳಿ ನನಗಿಂತ ನಿಮಗೆ ತುಂಬ ಚೆನ್ನಾಗಿ ಗೊತ್ತು, ಅವಳಿಗೆ ತುಂಬ ಚೆನ್ನಾಗಿ ಗೊತ್ತು. ಈ ಸಿಚುವೇಷನಲ್ಲಿ ನಿಮ್ಮನ್ನು ಬಿಟ್ಟರೆ ಅವಳನ್ನು ಯಾರೂ ಕಾಪಾಡೋಕ್ಕೆ ಆಗಲ್ಲ ಅಂತ ನೀವು ಈ ಮಾತಿಗೆ ಎಲ್ಲ ಕರ್ಗಕ್ಕೆ ಹೋಗಬೇಡಿ ಮಾವ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹೌದು ದೊಡ್ಡ ಸಾಹೇಬ್ರೆ, ಅವಳು ಹೇಳ್ತಾ ಇರೋದೆಲ್ಲ ಸುಳ್ಳು, ಅವಳ ಮಾತು ನಂಬೇಡಿ ನೀವು ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಗೆ ಈ ಕಡೆ ಹೇಳ್ತಾ ಇರಬೇಕಾದ್ರೆ ಅಲ್ಲಿ ಶ್ರವಣ್ ಅಂತೂ ಅವಳ ಮಾತನ್ನ ನಂಬೋದಕ್ಕೆ ಹೋಗ್ತಾ ಇರಬೇಕಾದ್ರೆ ದೇವ್ಯಾನಿ ಅಲ್ಲಿಂದಲೇ ಸನ್ನೆ ಮಾಡ್ತಾ ಇರ್ತಾಳೆ ಅಶ್ವಿನಿಗೆ ಓಕೆ ಅನ್ನೋ ರೀತಿ. ಆದರೆ ಅಪ್ಪ, ನೀವು ನಂಬಿದ್ರೆ, ನೀವು ನಂಬಿ ನನ್ನನ್ನು ಮನಸ್ವಿನಿ ಅಂತ ಹೇಳಿ ಕರೆದ್ರೆ ನಾನು ಕೆಳಗಡೆ ಬರ್ತೀನಿ ಅಪ್ಪ. ನಾನು ಅನಾಥಾಶ್ರಮದಲ್ಲಿ ಹೇಗೋ ಇದ್ದೆ, ಆದರೆ ನೀವುಗಳೇ ತಾನೇ ನನಗೂ ಒಬ್ಬ ಅಪ್ಪ ಇದ್ದಾರೆ ಅಂತ ಹೇಳಿ ನಂಬಿಸಿ ನನ್ನನ್ನು ಮನೆಗೆ ಕರ್ಕೊಂಡು ಬಂದಿದ್ದು, ಬನ್ನಿರಿ ನೀವು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಂತ ಹೇಳ್ಕೊಂಡು ಬಂದು ನಿಮಗೆ ಮೋಸ ಮಾಡಿದ್ದೀನಿ ಅನ್ನೋ ಆರೋಪದ ಮೇಲೆ ನನ್ನನ್ನು ಏಕೆ ನೀವು ಬದುಕಿರಲಿ, ನಾನು ಹೇಗೆ ಅರಗಿಸ್ಕೊಳ್ಳಿ, ನಾನು ಮನೇಲಿರೋದಿಲ್ಲ, ಮೊದಲು ಕೆಳಗಡೆ ಇಳಿದು ಬಂದರೆ ಸರಿ, ಬಾ, ನಿಮ್ಮ ಮಗಳು ಮನಸ್ವಿನಿ ಅಂತ ಒಪ್ಕೊಳ್ಳಿ, ಆಗ ನಾನು ಕೆಳಗಡೆ ಬರ್ತೀನಿ ಅಂತ ಹೇಳಿ ಶ್ರವಣ್ಗೆ ಅಶ್ವಿನಿ ಅವರು ಹೇಳ್ತಾ ಇರ್ತಾರೆ. ನೀನು ನನ್ನ ಮಗಳು ಅಂತ ಹೇಳಿ ಒಪ್ಕೊಳ್ಳೋಕ್ಕೆ ನನ್ನ ಮನಸ್ಸು ಒಪ್ಪಿಗೆ ಆಗ್ತಿಲ್ಲ. ಫಸ್ಟು ನೀನು ಕೆಳಗಡೆ ಬಾ, ನೀನು ನನ್ನನ್ನು ಮನಸ್ವಿನಿ ಕೆಳಗೆ ಬಾ ಅಂತ ಅಂದರೆ ಮಾತ್ರ ನಾನು ಕೆಳಗಡೆ ಬರ್ತೀನಿ, ಇಲ್ಲ ಇಲ್ಲಿಂದನೇ ಹಾರಿ ಪ್ರಾಣ ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹಾಗೆ ಹೇಳ್ತಾ ಇರಬೇಕಾದ್ರೆ ಈ ಕಡೆ ದೇವ್ಯಾನಿ ಅವರು ಕೂಡ ಅಲ್ಲೇ ಬಂದಿರ್ತಾರೆ. ಸಾಹೇಬ್ರೆ ಹೇಳಿ ಬಿಡಿ, ಮೊದಲು ಅವಳು ಕೆಳಗಡೆ ಬರಲಿ ಅಂತ ಹೇಳಿ ಈ ಕಡೆ ಭೂಮಿಯವರು ಒಂದು ಐಡಿಯಾನ ಮಾಡ್ತಾ ಇರ್ತಾರೆ. ಸುಮ್ಮನೆ ಇಲ್ಲ, ನಿನ್ನನ್ನು ಸುಮ್ಮನೆ ಬಿಡಲ್ಲ, ಸುಮ್ಮನೆ ಮಗಳು ಅಂತ ಹೇಳಿ ಕರೆಯೋದಕ್ಕೆ ನನಗೆ ಮನಸ್ಸು ಕೂಡ ಒಪ್ಕೋತಾ ಇಲ್ಲ. ನೋಡು, ನೀನಾಗಿ ಕೆಳಗೆ ಬಂದರೆ ಸರಿ, ಶಿಕ್ಷೆ ಆಗೋದನ್ನು ಸ್ವಲ್ಪ ಕಡಿಮೆ ಮಾಡಿಸ್ತೀನಿ, ಮೊದಲು ಕೆಳಗಡೆ ಬಾ, ಇಲ್ಲ ಅಂದರೆ ಅಲ್ಲಿಗೆ ನನಗೂ ಕೂಡ ಬದುಕೋ ಮನಸ್ಸಿಲ್ಲ ಅಂತ ಹೇಳಿ ಅಪ್ಪ ಅಂತ ಹೇಳಿಬಿಟ್ಟು ಅಲ್ಲಿಂದ ಬೀಳೋದಕ್ಕೆ, ಇನ್ನು ನನಗೆ ನಿಮ್ಮ ತಂದೆ ಪ್ರೀತಿ ಕೊಟ್ಟು ಅಷ್ಟು ಸಾಕು ಬಿಡಿ ಅಂತ ಹೇಳಿ ಈ ಕಡೆ ಅಶ್ವಿನಿ ಅವರು ಹೇಳ್ತಾ ಇರ್ತಾರೆ. ಈಗ ನಿಮ್ಮ ಕಂಬದಿಂದ ಹಾರಿ ನಾನು ಪ್ರಾಣ ಬಿಟ್ಬಿಡ್ತೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ನನ್ನ ಮಾತು ಕೇಳು, ಸ್ಟುಪಿಡಾಗಿ ಮಾತಾಡಬೇಡ ನೀನು ಅಂತ ಹೇಳಿ ಇಲ್ಲಿ ಹೇಳ್ತಾ ಇರ್ತಾರೆ. ಹಾಗೆ ಮಾಡಬೇಡ, ಐ ಆಮ್ ಸಾರಿ ಅಪ್ಪ, ಬಾಯಪ್ಪ ಅಂತ ಹೇಳಿ ಈ ಕಡೆ ಅಶ್ವಿನಿ ಅವರು ಮೇಲಿಂದ ಎಗರ್ತಾರೆ. ನೀವೇನಾದರೂ ಹೇಳಿ, ನೀವು ಹೇಳೋದೇನೋ ಸರಿ ಪಲ್ಲವಿ, ಆದರೆ ಈಗಲೂ ಇವಳು ನಾನೇ ಮನಸ್ವಿನಿ, ನೀವು ಹೇಗೆ ಒಪ್ಕೋತೀರಾ? ಅಲ್ಲ ಸರಿ, ನಾನು ಬದುಕಿರಲ್ಲ, ಸತ್ತು ಹೋಗ್ತೀನಿ ಅಂತ ಹೇಳಿ ಎತ್ತರದ ಜಾಗದಿಂದ ಕೆಳಗೆ
ಬಿದ್ದಿದ್ದಾಳಂತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ನಂಬು ಅಜಿತ್ ಅವಳನ್ನು ಹಾಸ್ಪಿಟಲಲ್ಲಿ ಸೇರಿಸಿದಾನಂತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅಷ್ಟು ಎತ್ತರದಿಂದ ಕೆಳಗಡೆ ಬಿದ್ದಿದ್ದಾಳೆ ಅಂದರೆ ಸೀರಿಯಸ್ ಇಂಜುರಿನೇ ಆಗಿರುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಹಾಂ ದೇವ್ಯಾನಿ ಅಜಿತ್ ಎಲ್ಲರೂ ಕೂಡ ಅಲ್ಲೇ ಇದ್ದಾರೆ. ನಾನು ರಾಮು ಹೋಗ್ಬಿಟ್ಟು ಬರ್ತಿದ್ದೀವಮ್ಮ ಅಂತ ಹೇಳಿ ಈ ಕಡೆ ಸಂಗೀತ ಅವರು ಹೇಳ್ತಾ ಇರ್ತಾರೆ. ಬೇಕಾಗಿಲ್ಲ, ನೀವು ಯಾರು ಹೋಗೋದು ಬೇಕಾಗಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅವಳು ನಮ್ಮ ಮನೆಯನ್ನು ಸೇರಿ ಅಲ್ಲ, ಒಬ್ಳು ವಂಚಿಕೆ ಮಾಡಿದ್ದಾಳೆ. ಈ ವಂಚಿಕೆಯನ್ನು ನೋಡೋಕ್ಕೆ ನೀವು ಯಾಕೆ ವಂಚಿಕೆ ಮಾಡಿರೋಳನ್ನು ನೋಡೋಕ್ಕೆ ನೀವೆಲ್ಲ ಯಾಕೆ ಹೋಗ್ತಿದ್ದೀರಾ, ಯಾಕೆ ಹೋಗಬೇಕು